ಹಲೋ ಫ್ರೆಂಡ್ಸ್, ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ. ಫ್ರೆಂಡ್ಸ್, ಸದ್ಯಕ್ಕಂತೂ ಎಲ್ಲ ಟಿವಿ ನ್ಯೂಸ್ ಚಾನೆಲ್ಗಳಲ್ಲಿ ಹಾಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಹಾಸನದ ಎಂಪಿ ಪ್ರಜ್ವಲ್ ರೇವಣ್ಣ ಬಗೆಗಿನ ಸುದ್ದಿಗಳನ್ನು ನೀವು ನೋಡ್ತಾನೆ ಇದ್ದೀರಾ. ಕೆಲವು ದಿನಗಳ ಹಿಂದಷ್ಟೇ ಪ್ರಜ್ವಲ್ ರೇವಣ್ಣ ಅವರ ತಾಯಿ ಭವಾನಿ ರೇವಣ್ಣ ಕಾರಿನ ವಿಚಾರಕ್ಕೆ ಸಾಕಷ್ಟು ಸುದ್ದಿ ಆಗಿದ್ರು. ಜೊತೆಗೆ ಆಸ್ತಿ ವಿಚಾರದಲ್ಲೂ ಪ್ರಜ್ವಲ್ ರೇವಣ್ಣ ಹಾಗೂ ಭವಾನಿ ರೇವಣ್ಣ ಮೇಲೆ ಆರೋಪಗಳು ಬಂದಿದ್ವು. ಈ ಭವಾನಿ ರೇವಣ್ಣ ಯಾರು? ಭವಾನಿ ದೇವೇಗೌಡರ ಸೊಸೆಯಾಗಿದ್ದು ಹೇಗೆ? ರಾಜಕೀಯದಲ್ಲಿ ಯಾಕಷ್ಟು ಆಸಕ್ತಿ? ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ HD ರೇವಣ್ಣ ಹಾಗೂ ಪ್ರಜ್ವಲ್ ರೇವಣ್ಣ ಅವರ ತಾಯಿಯಾಗಿರುವ ಭವಾನಿ ರೇವಣ್ಣ ಬಗ್ಗೆ ನಿಮಗೆ ತಿಳಿಯದ ಸಾಕಷ್ಟು ವಿಷಯಗಳನ್ನು ಹೇಳ್ತಾ ಇದ್ದೀವಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಭವಾನಿ ರೇವಣ್ಣ KR ನಗರದ ಸಾಲಿಗ್ರಾಮದಲ್ಲಿ ಜನಿಸ್ತಾರೆ. ಇವರ ಕುಟುಂಬಕ್ಕೆ ರಾಜಕೀಯ ಹಿನ್ನೆಲೆ ಇರೋದಿಲ್ಲ. ಆದರೆ ಇವರ ತಂದೆ ಶಿವಣ್ಣ HD ದೇವೇಗೌಡರಿಗೆ ಆಪ್ತರಾಗಿರ್ತಾರೆ. ಭವಾನಿ ಕುಟುಂಬದಲ್ಲಿ ಯಾವುದೇ ಆರ್ಥಿಕ ತೊಂದರೆ ಅನ್ನೋದು ಇರೋದಿಲ್ಲ. ಹೀಗಾಗಿ ಭವಾನಿ ಚೆನ್ನಾಗಿ ಓದಿ ಪದವಿಯನ್ನು ಕೂಡ ಪಡಿತಾರೆ. ದೇವೇಗೌಡರು ಆಗ ರಾಮಕೃಷ್ಣ ಹೆಗಡೆ ಸರ್ಕಾರದಲ್ಲಿ ಸಚಿವರಾಗಿದ್ದಾಗ ತಮ್ಮ ಮಗ ರೇವಣ್ಣಗೆ ಹುಡುಗಿಯನ್ನ ಹುಡುಕ್ತಾ ಇರ್ತಾರೆ. ಆದರೆ ರೇವಣ್ಣ ಹೆಚ್ಚಾಗಿ ಓದಿರೋದಿಲ್ಲ. 10ನೇ ಕ್ಲಾಸ್ಗೆ ಗುಡ್ ಬೈ ಹೇಳಿರ್ತಾರೆ. ಇದೇ ಕಾರಣಕ್ಕೆ ಓದಿರೋ ಹುಡುಗಿಯನ್ನ ಮದುವೆ ಮಾಡಬೇಕು ಅನ್ನೋ ಕಾರಣಕ್ಕೆ ದೇವೇಗೌಡರು ಓದಿರೋ ಹುಡುಗಿಯನ್ನ ಹುಡುಕ್ತಾ ಇರ್ತಾರೆ. ಆಗ ಅವರ ಸ್ನೇಹಿತನ ಮಗಳಾದ ಭವಾನಿ ಬಗ್ಗೆ ಗೊತ್ತಾಗುತ್ತೆ. ಹೀಗಾಗಿ ಭವಾನಿಯನ್ನೇ ಸೊಸೆಯಾಗಿ ಮಾಡಿಕೊಳ್ಳುವ ನಿರ್ಧಾರಕ್ಕೆ ಬರ್ತಾರೆ. ನಂತರ 1985ರಲ್ಲಿ ರೇವಣ್ಣ ಹಾಗೂ ಭವಾನಿ ಮದುವೆ ಆಗ್ತಾರೆ. 1988ರಲ್ಲಿ ಸೂರಜ್ ಹಾಗೆ 1990ರಲ್ಲಿ ಪ್ರಜ್ವಲ್ ಹುಡ್ತಾರೆ. ಈ ಟೈಮ್ನಲ್ಲಿ ದೇವೇಗೌಡರು ರಾಜಕೀಯದಲ್ಲಿ ಸಕ್ರಿಯರಾಗಿದ್ದರು. ಇನ್ನು ಇವರ ಕುಟುಂಬ ಹೊಳೆನರಸೀಪುರದಲ್ಲಿ ವಾಸವಾಗಿತ್ತು. ಪ್ರತಿದಿನ ಸಾಕಷ್ಟು ರಾಜಕಾರಣಿಗಳು ಜನರು ದೇವೇಗೌಡರನ್ನ ನೋಡೋದಕ್ಕೆ ಬರ್ತಾ ಇದ್ರು. ಈ ಟೈಮ್ನಲ್ಲಿ ಭವಾನಿ ರೇವಣ್ಣ ದೇವೇಗೌಡರು ಜನರ ಜೊತೆ ಹಾಗೆ ರಾಜಕಾರಣಿಗಳ ಜೊತೆ ಹೇಗೆ ಮಾತನಾಡ್ತಾರೆ, ಯಾವ ರೀತಿ ವ್ಯವಹರಿಸ್ತಾರೆ ಅಂತ ನೋಡ್ತಾ ಇದ್ರು. ಇನ್ನು ಭವಾನಿ ರೇವಣ್ಣರ ಪತಿ HD ರೇವಣ್ಣ ಮನೆಯ ವ್ಯವಹಾರಗಳನ್ನ ನೋಡ್ಕೊಳ್ತಿದ್ರು ಬಿಟ್ರೆ ರಾಜಕೀಯಕ್ಕೆ ಇಳಿದಿರಲಿಲ್ಲ. ಆದರೆ 1994ರಲ್ಲಿ ರೇವಣ್ಣ ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾರೆ. ಹೊಳೆನರಸೀಪುರ ಕ್ಷೇತ್ರದಿಂದ ಸ್ಪರ್ಧಿಸಿ ಗೆಲ್ತಾರೆ. ಆಗ ಭವಾನಿ ರೇವಣ್ಣ ಗಂಡನ ಜೊತೆ ಸೇರಿ ಜನರ ಜೊತೆ ಬೆರೆಯೋದಕ್ಕೆ ಶುರು ಮಾಡ್ತಾರೆ. ಆದರೆ 1999ರಲ್ಲಿ HD ರೇವಣ್ಣ ಸೋಲನ್ನ ಕಾಣ್ತಾರೆ. ಇದಾದ ಬಳಿಕ ಭವಾನಿ ರೇವಣ್ಣ ರಾಜಕೀಯದಲ್ಲಿ ಇನ್ನೂ ಆಸಕ್ತಿಯನ್ನ ತೋರ್ತಾರೆ. ಕ್ಷೇತ್ರದಲ್ಲಿ ಪತಿ ರೇವಣ್ಣ ಹಾಗೂ ಕಾರ್ಯಕರ್ತರ ಜೊತೆ ಓಡಾಡೋದಕ್ಕೆ ಶುರು ಮಾಡ್ತಾರೆ. ಇಲ್ಲಿಂದ ಭವಾನಿ ರೇವಣ್ಣ ಯಾರು ಅನ್ನೋದು ಗೊತ್ತಾಗುತ್ತೆ. ಜನರು ಭವಾನಿ ರೇವಣ್ಣರನ್ನ ಗುರುತಿಸೋದಕ್ಕೆ ಶುರು ಮಾಡ್ತಾರೆ. ನಂತರ 2004ರ ವಿಧಾನಸಭಾ ಚುನಾವಣೆಯಲ್ಲಿ ದೇವೇಗೌಡರ ಬಳಿ ಸ್ಪರ್ಧಿಸುವ ಆಸೆಯನ್ನ ಭವಾನಿ ರೇವಣ್ಣ ವ್ಯಕ್ತಪಡಿಸ್ತಾರೆ. ದೇವೇಗೌಡರು ಕೂಡ ಇದಕ್ಕೆ ಒಪ್ಪಿಗೆಯನ್ನ ಸೂಚಿಸಿರ್ತಾರೆ. ಹೀಗಾಗಿ KR ನಗರದಿಂದ ಸ್ಪರ್ಧಿಸೋದಕ್ಕೆ ಭವಾನಿ ರೇವಣ್ಣ ನಿರ್ಧಾರ ಮಾಡಿರ್ತಾರೆ. ತನ್ನ ಹುಟ್ಟೂರಾದ KR ನಗರದ ತುಂಬೆಲ್ಲ ಭವಾನಿ ರೇವಣ್ಣ ಸಾಕಷ್ಟು ಪ್ರಚಾರ ಮಾಡ್ತಾರೆ. ಆದರೆ ಕೊನೆಯಲ್ಲಿ ಭವಾನಿ ರೇವಣ್ಣಗೆ ಟಿಕೆಟ್ ಸಿಗೋದಿಲ್ಲ. ಯಾಕಂದ್ರೆ ರಾಜಕೀಯದಲ್ಲಿ ಹಾಗೆ ಜನರೆಲ್ಲ ಕುಟುಂಬ ರಾಜಕಾರಣ ಅಂತಾರೆ ಅನ್ನೋದೇ ಇದಕ್ಕೆ ಕಾರಣವಾಗಿತ್ತು. ಇದಾದ ಬಳಿಕ ಹೊಳೆನರಸೀಪುರ ಕ್ಷೇತ್ರಕ್ಕೆ ಬಂದ ಭವಾನಿ ರೇವಣ್ಣ ಪತಿಯ ಜೊತೆಗೆ ಕೆಲಸ ಮಾಡೋದಕ್ಕೆ ಶುರು ಮಾಡ್ತಾರೆ. ಅಲ್ಲಿಂದ ಇಲ್ಲಿಯವರೆಗೆ ರೇವಣ್ಣ ಹೊಳೆನರಸೀಪುರ ಕ್ಷೇತ್ರದಲ್ಲಿ ಸೋತೆ ಇಲ್ಲ. ಈ ಗೆಲುವುಗಳ ಹಿಂದೆ ಭವಾನಿ ರೇವಣ್ಣ ಅವರ ಪಾತ್ರವೂ ಕೂಡ ತುಂಬಾ ಇದೆ ಅಂತ ಹೇಳಲಾಗುತ್ತೆ. ಈ ಒಂದು ವಿಚಾರ ರೇವಣ್ಣಗೂ ಕೂಡ ಗೊತ್ತಿದೆ. ಹೀಗಾಗಿ ತಮ್ಮ ಕ್ಷೇತ್ರವನ್ನ ಭವಾನಿಗೆ ಬೇಕಾದ್ರೆ ಬಿಟ್ಟು ಕೊಡ್ತೀನಿ, ಒಂದಲ್ಲ ಒಂದು ದಿನ ಆಕೆ ಶಾಸಕಿ ಹಾಗೆ ಆಗ್ತಾರೆ ಅಂತ ಈ ಹಿಂದೆ ರೇವಣ್ಣ ಹೇಳಿದ್ರು. ನಂತರ 2008ರ ವಿಧಾನಸಭಾ ಚುನಾವಣೆ ಬಂದಾಗ ಇಲ್ಲೂ ಕೂಡ ಭವಾನಿಗೆ ಟಿಕೆಟ್ ಸಿಗೋದಿಲ್ಲ. ಆದರೆ 2008ರಲ್ಲಿ ನಡೆದ ಉಪ ಚುನಾವಣೆಯಲ್ಲಿ ಅನಿತಾ ಕುಮಾರಸ್ವಾಮಿಗೆ ಟಿಕೆಟ್ ನೀಡಲಾಗುತ್ತೆ. ಇನ್ನು ಈ ಒಂದು ಚುನಾವಣೆಯಲ್ಲಿ ಇವರು ಗೆದ್ದು ಶಾಸಕಿ ಕೂಡ ಆಗ್ತಾರೆ. ಇದಾದ ಬಳಿಕ ಅನಿತಾ ಕುಮಾರಸ್ವಾಮಿ ಸೋತರೂ ಕೂಡ ಪಕ್ಷದಿಂದ ಅವರಿಗೆ ಟಿಕೆಟ್ ಸಿಗ್ತಾ ಇತ್ತು. ಆದರೆ ಪ್ರತಿ ಚುನಾವಣೆಯಲ್ಲೂ ಕೂಡ ಟಿಕೆಟ್ ಕೇಳ್ತಾ ಇದ್ದಂತಹ ಭವಾನಿಗೆ 2013ರಲ್ಲೂ ಕೂಡ ಅವಕಾಶ ಅನ್ನೋದು ಸಿಗೋದಿಲ್ಲ. ನಂತರ 2018ರಲ್ಲಿ ಭವಾನಿ ರೇವಣ್ಣ ಬೇಲೂರು ಕ್ಷೇತ್ರದಿಂದ ಸ್ಪರ್ಧಿಸೋದು ಫಿಕ್ಸ್ ಅಂತಾನೆ ಹೇಳಲಾಗಿತ್ತು. ಅಷ್ಟರ ಮಟ್ಟಿಗೆ ಆ ಕ್ಷೇತ್ರದಲ್ಲಿ ಓಡಾಡಿದ್ರು ಭವಾನಿ ರೇವಣ್ಣ. ಆದರೆ ಆಗ್ಲೂ ಕೂಡ ಟಿಕೆಟ್ ಸಿಗೋದಿಲ್ಲ. ನಂತರ MLC ಮಾಡಬೇಕು ಅಂತ
ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಟಿಕೆಟ್ ನೀಡಬೇಕು ಅನ್ನೋ ಒತ್ತಾಯ ಕೂಡ ಕೇಳಿ ಬಂದಿತ್ತು. ಆದರೆ ಅದು ಇಲ್ಲೂ ಕೂಡ ಸಾಧ್ಯವಾಗಲಿಲ್ಲ. ಮಧ್ಯದಲ್ಲಿ ಒಮ್ಮೆ ಹಾಸನ ಜಿಲ್ಲಾ ಪಂಚಾಯತ್ ಸದಸ್ಯೆಯಾಗಿ ಆಯ್ಕೆ ಆಗಿದ್ರು. ಈ ನಡುವೆ ಭವಾನಿ ರೇವಣ್ಣರನ್ನ ಸಮಾಧಾನ ಮಾಡೋದಕ್ಕೋ ಏನೋ ಹಾಸನ ಲೋಕಸಭಾ ಟಿಕೆಟ್ ಅನ್ನ ಅವರ ಮಗ ಪ್ರಜ್ವಲ್ಗೆ ನೀಡಲಾಯಿತು. ನಂತರ ಚುನಾವಣೆಯಲ್ಲಿ ಪ್ರಜ್ವಲ್ ರೇವಣ್ಣ ಗೆಲ್ತಾರೆ. ಇನ್ನು ಈ ಬಾರಿ ಅಂದ್ರೆ 2023ರ ವಿಧಾನಸಭಾ ಚುನಾವಣೆಯಲ್ಲಿ ಹಾಸನದಿಂದ ಭವಾನಿ ರೇವಣ್ಣಗೆ ಟಿಕೆಟ್ ಸಿಗುವ ನಿರೀಕ್ಷೆ ಇತ್ತು. ಇನ್ನು ಭವಾನಿ ರೇವಣ್ಣ ಕೊನೆಯವರೆಗೂ ಕೂಡ ಟಿಕೆಟ್ಗಾಗಿ ಫೈಟ್ ಮಾಡಿದ್ರು. ಆದರೆ ಇಲ್ಲೂ ಕೂಡ ಅದು ಸಾಧ್ಯವಾಗಲಿಲ್ಲ. ಕೊನೆಗೆ ಹಾಸನ JDS ಅಭ್ಯರ್ಥಿ ಸ್ವರೂಪ್ಗೆ ಭವಾನಿ ರೇವಣ್ಣ ಬೆಂಬಲವನ್ನ ನೀಡಿದ್ರು. ಸ್ವರೂಪ್ ನನ್ನ ಮಗ ಇದ್ದ ಹಾಗೆ ಅಂತ ಪ್ರಚಾರವನ್ನ ಮಾಡಿದ್ರು. ಕೊನೆಗೆ ಗೆಲುವನ್ನ ತಂದುಕೊಟ್ರು. ರಾಜಕೀಯದಲ್ಲಿ ಸಾಕಷ್ಟು ಆಸಕ್ತಿ ಹೊಂದಿರುವ ಭವಾನಿ ರೇವಣ್ಣಗೆ ಇನ್ನೂ ಕೂಡ ಚುನಾವಣೆಯಲ್ಲಿ ಸ್ಪರ್ಧಿಸುವ ಅವಕಾಶ ಸಿಕ್ಕಿಲ್ಲ. ಇನ್ನು ಇತ್ತೀಚೆಗಷ್ಟೇ ಭವಾನಿ ರೇವಣ್ಣ ಚಲಿಸುತ್ತಿದ್ದ ಕಾರಿಗೆ ಬೈಕ್ ಸವಾರನೊಬ್ಬ ಡಿಕ್ಕಿ ಹೊಡೆದು ದೊಡ್ಡ ಅವಾಂತರವೇ ಆಗಿತ್ತು. ಬೈಕ್ ಸವಾರನಿಗೆ ಭವಾನಿ ರೇವಣ್ಣ ಕೆಟ್ಟ ಭಾಷೆಗಳಲ್ಲಿ ಬೈದಿದ್ದಂತಹ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಕೂಡ ಆಯಿತು. ಇನ್ನು ಇತ್ತೀಚೆಗಷ್ಟೇ ಆಸ್ತಿ ವಿಚಾರದ ಬಗ್ಗೆ ಕೂಡ ಭವಾನಿ ರೇವಣ್ಣ ಹಾಗೆ ಪ್ರಜ್ವಲ್ ರೇವಣ್ಣ ಮೇಲೆ ಆರೋಪಗಳು ಕೇಳಿ ಬಂದಿದ್ವು. ಇನ್ನು ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೇ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.